ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಆರ್ಎಸ್ನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿರವರು, ಶಾಸಕರಾದ ಪಿ ರವಿಕುಮಾರ್ ಗಣಿಗರವರು, ಉದಯ್ ರವರು, ಡಾಕ್ಟರ್ ರಂಗನಾಥ್ ರವರು ಉಪಸ್ಥಿತರಿದ್ದರು. ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋಲ್ಲೂ ಅದಕ್ಕೆ ಸೇರಿಸಿದರು. ಸೊ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಆ ದೃಷ್ಟಿಯಿಂದ ನೆನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದೇವೆ. ವಯಬಲ್ ಮಾಡಬೇಕು, ಆ ರೈತರಿಗೆ ಅನುಕೂಲ ಮಾಡಬೇಕು. ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೇದಾ, ಇಲ್ಲ ಅಂದರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ, ಸೊ ಅದೆಲ್ಲ ಚರ್ಚೆ ಮಾಡಿದ್ದೇವೆ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗೇನು ಫಸ್ಟು 5,000 TCD ಇದೆ, 2 ಆಪ್ಷನ್ಸ್ ಇದೆ. 10,000 TCD ಮಾಡಬೇಕು. ಆಮೇಲೆ 10,000 TCD ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ ಕಬ್ಬು ಬೇಕು. ಕಬ್ಬು ಎಲ್ಲಿಂದ ತರೋದು, ಎಷ್ಟಿದೆ, ಅಕ್ಕಪಕ್ಕ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಿದೆ, ಈಲ್ಡ್ ಏನು ಬರ್ತಾ ಇದೆ. ಬೇರೆ ಕಡೆಲ್ಲ ಉತ್ತರ ಕರ್ನಾಟಕದಲ್ಲ 11-11.5 ಬರ್ತಾ ಇದೆ. ನಮ್ಮಲ್ಲಿ 7, 6.5 ಇಷ್ಟರ ಮೇಲೆ ನಮಗೆ ಈಲ್ಡ್ ಹೋಗ್ತಾ ಇಲ್ಲ. ವಯಬಿಲಿಟಿ ಫ್ಯಾಕ್ಟ್ರಿಗೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ, ನಮ್ಮ ಇಂಜಿನಿಯರ್ಗಳ ಹತ್ರ ಚರ್ಚೆ ಮಾಡಿದ್ದೇವೆ. ಸೊ ಈಗೇನು ಫಸ್ಟು 5,000 TCD ಇದೆ, ಅದನ್ನು ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನು ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ. ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ ನಮ್ಮ ಸ್ಥಳೀಯ ಶಾಸಕರು ರವಿಯವರ ಸಲಹೆಗಳನ್ನು ವಯಬಲಿಟಿ ರೈತರು ಕೂಡ ಈ ಫ್ಯಾಕ್ಟ್ರಿ ಬಗ್ಗೆ ರೈತರಿಗೆ ಫಸ್ಟ್ ಅದಕ್ಕೆ ಕಬ್ಬು ಕೊಡಲಿಕ್ಕೆ 5,000 ಉತ್ತೇಜನ. ನಾವೆಷ್ಟೇ ದೊಡ್ಡ ಫ್ಯಾಕ್ಟ್ರಿ ಮಾಡೋದು ದೊಡ್ಡದಲ್ಲ, ಒಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಅವಕಾಶ ಇದೆ. ಆದರೆ ಫ್ಯಾಕ್ಟ್ರಿ ಫಸ್ಟು ರೈತರು ಕೊಡೋ ಫ್ಯಾಕ್ಟ್ರಿ ರೈತರನ್ನ ನಾವು ರೆಡಿ ಮಾಡಬೇಕಲ್ಲ. ಆಮೇಲೆ ಒಳ್ಳೆ ಕಬ್ಬನ್ನು ಕೂಡ ಈ ತಳಿನ ಕೂಡ ಇಲ್ಲಿ ನಾವು ಮಾಡಬೇಕು. ಭಾಳ ರೈತರು ನಮಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ MD ಅವರು, ನಮ್ಮ ಬೇರೆ ಬೇರೆ ಇಲಾಖೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ಈ ಮಳೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡೋದ್ರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ. ಬೇರೆ ಕಮರ್ಷಿಯಲೈಸ್ ಕ್ರಾಪ್ಗೆ, ಬೇರೆ ಬೇರೆ ಕ್ರಾಪ್ಗೆ ರೈತರೆಲ್ಲ ಹೋಗ್ತಾ ಇದ್ದಾರೆ. 2,000 ರೈತರು ಮಾತ್ರ ಬಿಗಿಯಾಗಿ ಕಬ್ಬಿನ ಮೇಲೆ ನಿಂತಿದ್ದಾರೆ. ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ. ತೆಂಗು ಆಗ್ತಾ ಇದ್ದಾರೆ, ಅಡಿಕೆ ಆಗ್ತಾ ಇದ್ದಾರೆ, ಬೇರೆ ತರಕಾರಿಗಳಾಗ್ತಾ ಇದ್ದಾರೆ, ಭತ್ತ ಆಗ್ತಾ ಇದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡಬೇಕು. ಇದಕ್ಕೆ ಏನು ಮಾಡಬೇಕು ಅಂತ ಕೂಡ ನಾವೆಲ್ಲ ಯೋಚನೆಯನ್ನು ನಾವು ಮಾಡಿದ್ದೇವೆ. ಟೆಕ್ನಿಕಲ್ ರಿಪೋರ್ಟ್ ಏನು ಹೇಳಿದೆ? ಟೆಕ್ನಿಕಲ್ ರಿಪೋರ್ಟ್ ಹೇಳಿದೆ, ಫಸ್ಟು ನೀವು 5,000 TCDನ ಕಂಪ್ಲೀಟ್ ಇರೋಂಥ ಹೊಸದಾಗಿ ಏನು ಹಿಂದೆ ಜೋಡಿಸಿದ್ದು ಅದಕ್ಕೆ ಏನೇನು ಬೇಕೋ ಪವರ್ ಸೆಕ್ಟರು, ಎಥನಾಲ್ ಸೆಕ್ಟರು ಎಲ್ಲ ಕೂಡ ನೀವು ಆ್ಯಡ್ ಮಾಡಿದ್ದೀರಿ. ಈಗ ನಮ್ಮ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಏನಿದೆ ಬೆಳಗಾಂ, ಅವರು ಬಂದಿದ್ದಾರೆ. ಹೊರಗಡೆ ರಾಜ್ಯದಿಂದ ಕೂಡ ಒಂದು ಟೀಮ್ ಬಂದು ಎಲ್ಲ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ಪ್ರಕಾರ ನಾವು ಕೂಡ ಅವನು ಕೂಡ ವಿಶ್ವಾಸ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಕಬ್ಬು ಸಪ್ಲೈ ಮಾಡ್ತಾ ಇರೋದೇನೋ ಶಾರ್ಟೇಜ್ ಇದೆಯಾ? ರೈತರು ಈಗ ಭಾಳ ಜಾಸ್ತಿ ಇದೆ ಕಬ್ಬು. ಇಲ್ಲಿ ಜಾಸ್ತಿ ಇದೆ ಅಂತಂದರೆ 5 ಫ್ಯಾಕ್ಟ್ರಿ ಇದೆಯಲ್ಲ, ಪ್ರೈವೇಟ್ ಫ್ಯಾಕ್ಟ್ರಿ ಇದೆ. ಒಂದು 7,500 TCD ಇದೆ, ಒಂದು 5,000 KM ಇದೆ. ಇಲ್ಲಿದು ಈಗಾಗಲೇ ಅಪ್ಗ್ರೇಡ್ ಆಗಿದೆ. ಪಾಂಡವಪುರದ್ದು ಕೂಡ ಅಪ್ಗ್ರೇಡ್ ಆಗಿದೆ. KR-ಪೇಟೆ ಪಕ್ಕದಲ್ಲೇ ಇದಿದೆ, ನಮ್ಮ ಚನ್ನರಾಯಪಟ್ಟಣ ಇದೆ, ಅವೆಲ್ಲ ಇದೆ. ಎಲ್ಲದಕ್ಕೂ ಕೂಡ ಸಸ್ಟೈನ್ ಆಗಬೇಕು. ಬಟ್ ಈ ಫ್ಯಾಕ್ಟ್ರಿಗೂ ಕೂಡ
ಏರಿಯಾ ಇದೆ, ಬಟ್ ರೈತರು ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಕಬ್ಬು ಬಿಟ್ಟು ಬೇರೆ ಇದಕ್ಕೆ ಶಿಫ್ಟ್ ಇದಕ್ಕೆ ಹೊಸ ಕಾರ್ಖಾನೆ ಪ್ರಾಜೆಕ್ಟ್ ಡ್ರಾಪ್ ಅಲ್ಲ ಸರ್? ಡ್ರಾಪ್ ಅಂತ ಏನಿಲ್ಲ. ಫಸ್ಟ್ ನಾವು ಬೇಸಿಕ್ ರಾ ಮೆಟೀರಿಯಲ್ನ ಮಾಡಿ ಒಂದು ಈಗೇನಿರೋ ಯೂನಿಟ್ನ ಅದಕ್ಕೇನೇನು ವೈಬಿಲಿಟಿ ಬರೋಕ್ಕೆ ಏನು ಮಾಡಬೇಕು ಫಸ್ಟ್ ಅದನ್ನು ಮಾಡಿ. ಕಬ್ಬಿಂದ ಯಾಕೆ ರೈತರು ಶಿಫ್ಟ್ ಆಗ್ತಾರೆ ಅಂದ್ರೆ ಸರ್, ಅವ್ನಿಗೆ ಒಂದು ವರ್ಷ ಅಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೂ ಈಲ್ಡ್ ಸಿಗಲ್ಲ, ಬೆಲೆ ಸಿಗಲ್ಲ. ಅದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆಗಳನ್ನ ಕೃಷಿ ಇಲಾಖೆ ಸಂಬಂಧಿಸಿದ ಸ್ವಲ್ಪ ಪೂರಕ ಮಾಡಿದ್ರೆ ಅವ್ರು ಕಬ್ಬನ್ನು ಬೆಳೀತಾರೆ, ಉಳಿಸ್ಕೊಳ್ತಾರೆ. ಅದಕ್ಕೆ ನಾವು ಮಾತಾಡ್ತಾ ಇರೋದು ಅದನ್ನೇ, ಆ ವೈಬಿಲಿಟಿನೇ ನೋಡ್ತಾ ಇದ್ದೀವಿ ಸರ್. ಆದರೆ ಈಗ ಮೈಸೂರಿಗೆ ಮೊದಲು ಎದುರಾಗಿರೋದು ಆಳುಗಳ ಸಮಸ್ಯೆ, ಕಟಾವಿಗೆ ಆಳುಗಳ ಸಮಸ್ಯೆ ಇಲ್ಲ. ರೈತರು ಆಲೆ 14 ತಿಂಗಳಾಗಿರ್ಬೇಕಂತ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆಳುಗಳೆಲ್ಲ ಆಗ್ತಾರೆ. ಅದೆಲ್ಲ ನಾವು ಪ್ರೈವೇಟ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವ್ರಿಗೆಲ್ಲ ಸಮಸ್ಯೆ ಆಗೋದಿಲ್ಲ. ಅಷ್ಟು ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು ನಂಬರ್ 1. ಆ ರೈತರು ಕಂಟಿನ್ಯೂಟಿ ಇಟ್ಕೋಬೇಕು. ಮತ್ತು ಮಧ್ಯ ಒಂದೊಂದು ಈ ಥರ ಬರಗಾಲ ಬಂತು ಅಂದರೆ ಅವ್ರು ನೀರಿಲ್ಲ ಏನು ಮಾಡ್ತಾರೆ, ಕಬ್ಬು ಹೆಂಗೆ ಬೆಳೀತಾರೆ, ಇದೆಲ್ಲ ಸಮಸ್ಯೆ. ಮತ್ತು ಎರಡನೇದು, ತಮಗೆ ಬಿಡುಗುಂಡು ಈಗ ನೀರು ಕಾವೇರಿ ನೀರಿನಲ್ಲೇ ತಾವೆಲ್ಲ ಗಮನಿಸಿದ್ದೀರಿ, ಮಳೆ ಇರಲಿಲ್ಲ, ಇಲ್ಲೂ ಮಳೆ ಇಲ್ಲ. ಮಳೆ ಬರೋ ಜಾಗದಲ್ಲಿ ಬರ್ತಾ ಇದೆ, ಒಂದು ಈಗ ಸ್ವಲ್ಪ ನಿಂತೋಗಿದೆ. ನಮಗೆ ಆ್ಯಸ್ ಆನ್ ಟುಡೇ 50 TMC ನಾವು ಬಿಡುಗಳಲ್ಲಿ ಈಗ ಬಿಡಬೇಕಾಗುತ್ತೆ. 50 TMC ನಾವು ಇವತ್ತುವರೆಗೂ ನಮ್ಮ ಲೆಕ್ಕಾಚಾರದಲ್ಲಿ ನಮಗೆ ಬಿಡಬೇಕಾಗ್ತದೆ. ಸೊ ನಾವು ಎಕ್ಸಸ್ ಈಗಾಗಲೇ 96 TMCನ ಎಕ್ಸಸ್ ಬಿಟ್ಟಿದ್ದೀವಿ. ಎಕ್ಸಸ್ ಬಿಟ್ಟಿದ್ದೀವಿ 177 TMCಲಿ ನಾವು 149 TMC ಈಗಾಗಲೇ ಬಿಟ್ಟಿದ್ದೀವಿ. ಇವಾಗ 150 ತಲುಪಿರೋದು ನಾನು ಇದು ನಿನ್ನೆ ದಾಖಲೆ ನಾನು ಹೇಳ್ತಾ ಇದ್ದೀನಿ. 177.25 TMCಗೆ 150 TMC ನೀರನ್ನು ನಾವು ಇವತ್ತಾಗಲೇ ಬಿಟ್ಟಿದ್ದೇವೆ. ಸೊ ನಮಗೆ ಮಾಹಿತಿ ಇದೆ, ಮೆಟ್ಟೂರಿಂದಲ್ಲಿಗಿಂತ ಈಗ ಸಮುದ್ರಕ್ಕೂ ಹೋಗಿದೆ ಅನ್ನೋದು ಒಂದು ಮಾಹಿತಿ ಇದೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ಸರ್ಕಾರ ನಾವು ಭಾಳ ಕಂಡೀಷನ್ಗಳಾಗ್ತದೆ. ಇದೆಲ್ಲ ಫಸ್ಟ್ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸೋಕ್ಕೆ ಸಾಧ್ಯನ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದೆ. ನಮ್ಮ ರೈತರು ಎಲ್ಲ ಕಡೆನೂ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದೀವಿ. ಆ ಕೆರೆಗಳ ತುಂಬಿಸ್ಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಪರೇಟ್ ಮಾಡಿ ಹೇಳಿದ್ದೆ. ಅಂತರ್ಜಲವನ್ನು ಹೆಚ್ಚಿಕೊಳ್ಳಿ, ಕೆರೆಗಳನ್ನು ತುಂಬಿಸ್ಬೇಕು ಅಂತ ಹೇಳಿದ್ದೆ. ಆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು 27-25 TMC ಕೊಡಬೇಕಾಗ್ತದೆ. ಬಹುಶಃ ಈ ವರ್ಷ ಅವ್ರಿಗೆ ಸೊ ಅದನ್ನು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀರನ್ನು ಬಹುಶಃ ಈ ವರ್ಷ ಅವ್ರಿಗೆ ನಾವು ಸಭೆ ಮಾಡ್ತೀವಿ. ನಮ್ಮ ರೈತರು ಕೂಡ ಅವರು ಕೂಡ ನಂತರ ತುಂಬುವ ತಕ್ಷಣ ಏಕದಮ್ ಜಂಪ್ ಆಗಿ ಹೋಗ್ಬಿಡಿ. ಲ್ಯಾಂಡಾಗೆ ನಮ್ಮ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಹೇಳ್ತಾರೆ. ಅದರ ಮೇಲೆ ನೀವು ತಮ್ಮ ಬದುಕನ್ನು ಕಟ್ಕೊಡಿ ಅಂತ ನಮ್ಮ ರೈತರು ಕೂಡ ಮಾರ್ಗದರ್ಶನ ಮಾಡ್ತಾರೆ. ಸಮುದ್ರಕ್ಕೆ ವ್ಯಕ್ತವಾಗೋ ನೀರನ್ನು ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡಿದ್ರೆ ತಡೆಗಟ್ಟಬಹುದು ಅಂತ ತಾವು ಹೇಳಿದ್ವಿ. ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡು ಒಪ್ಪಿಸಿದ್ರೆ ನಾವು ಕೂಡಲೇ ಅನುಮತಿಗೊಳಿಸಲಿಕ್ಕೆ ಹೇಳಿದ್ದಾರೆ. ಈಗ ದೊಡ್ಡವ್ರ ಸುದ್ದಿ ಬೇಡ, ಅವ್ರು ಯಾವ ಅನುಮತಿ ಕೊಡಿಸೋಂಥ ಅವಶ್ಯಕತೆ ಇಲ್ಲ. ಕಾನೂನಿದೆ, ಕಾನೂನು ಹೋರಾಟ ಮಾಡ್ತೀವಿ. ದುರ್ಬಳಕೆ ಮಾತ್ರ ಅವಶ್ಯಕತೆ ಇಲ್ಲ. ಯೂಟರ್ನ್ ಮಾತುಗಳನ್ನ ನೋಡಿದ್ದೀನಿ. 5 ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದಮೇಲೆ ಯಾರು ಮೂರ್ಖನ ಇದು ಕೇಳೋದು ಅನ್ನೋದು ಕೂಡ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ. ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ, ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನಿಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆನೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಈ ಸದ್ಯಕ್ಕೆ ನಾವು ಒಂದು 10,000 ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಫ್ಯಾಕ್ಟ್ರಿ ಮಾಡಿ ನಮ್ರತೆಯಿಂದ ಅವರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಥರದ ಸಹಕಾರ ಕೊಡ್ತೀನಿ. ಮೇಕೆದಾಟು ಪಾದಯಾತ್ರೆ ಮಾಡಿದಾಗೂ ಇಲ್ಲ, ಇನ್ನು ಯಾವ ಈ ರಾಜ್ಯದಲ್ಲಿ ಯೋಜನೆ ಮಾಡಿದ್ರು ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡು
ಏನಾದ್ರು ನಿಮ್ಗೆ ಏನಾದ್ರು ನಡೆದಿದ್ದೇನಾದ್ರು ದಾಖಲೆ ಇದ್ದರೆ ದಯವಿಟ್ಟು ತಾವು ಬಿಡುಗಡೆ ಮಾಡಿ ತಾವು ಮಾಧ್ಯಮದವರು. ಅವ್ರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದಲ್ಲಿ ಯಾವ್ದಾದ್ರು ರೈತರ ಪರವಾಗಿ ಒಂದು ಸೊ ಅದರಿಂದ ನಮಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ಅಲ್ಲೇ ಇರಿಗೇಷನ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮಿಳುನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಇದೆ. ಈ ನೀರು ಎಕ್ಸಸ್ ನೀರು ಯಾವ ರೀತಿ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸು 71 TMC ಸಮುದ್ರಕ್ಕೆ ಹೋಗಿದೆ. ನಮ್ಮ ಮೇಕೆದಾಟು ಅಣೆಕಟ್ಟೆ ಇರೋದು ಬರೀ 66 TMC. 71.8 ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ದಾಖಲೆ ಇದೆ. ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಅಷ್ಟೇ, ಬೇರೆ ಏನಿಲ್ಲ. ಇದು ಕಾವೇರಿ ಆಸ್ತಿ ಅಂತ ಏನು ಒಂದು ಕಮಿಟಿ ಫಾರ್ಮೇಶನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಹೋದ ಪ್ರಕಾರ. ನೆಕ್ಸ್ಟ್ ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲೇ ಕೆಲವು ಇವ್ರನ್ನೆಲ್ಲ ಟೂರಿಸಂ ಅವರು, ನಮ್ಮ CNL ಅವರು ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ. ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರ್ತಾರೆ. ನಾನು ಇಲ್ಲೇನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಬೃಂದಾವನ್ ಪಾರ್ಕ್ ಎಲ್ಲರಿಗೂ ಹೇಳಿದ್ದೀನಿ. ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದು ಕೂಡ ಒಳಗಡೆ ನೀವು ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಳ್ಬೇಕು ಅಂತ ನಾನು ಕೆಲವು ಸಲಹೆಗಳನ್ನ ನಾನು ನೋಡಿದ್ದೇನೆ. ನೋಡ್ಬಿಟ್ಟು ನನಗಿರುವಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದೆ. ಯಾವ ನೀರು ಎಲ್ಲಿರ್ತದೆ, ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಮಾಡ್ತಾರೆ, ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿದ್ದೆ. ಯಾವಾಗ ಆಗುತ್ತೆ? ಈ ವರ್ಷನೇ ಬರುತ್ತೆ, ನೆಕ್ಸ್ಟ್ ವರ್ಷಕ್ಕೆ ಪ್ಲಾನ್ ಸರ್? ಒಂದೇ ದಿನಕ್ಕೆ ಆಗ್ತದ? ಹುಟ್ಟಬೇಕಾದ್ರೆ 1 ವರ್ಷ ಬೇಕು. ಸ್ಥಳಗಳು ಎಷ್ಟು ನಿಗದಿ ಮಾಡಿದ್ದೀವಿ ಸರ್? ಈಗ ಆಯ್ಕೆ ಎಷ್ಟಾಗಿದೆ? ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ. ಇನ್ನೊಂದು ಮೇಜರ್ ಡಿಸಿಷನ್ ಇವತ್ತು ತಮ್ಗೆ ನಾನು ಅನೌನ್ಸ್ ಮಾಡ್ತಾ ಇರೋದು, ಒಂದು 2-3 ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ. FSR ಗ್ರೋತ್ ಆಗಬಾರ್ದು ಅಂತ. ಏಕೆಂದ್ರೆ ಮುಂದಕ್ಕೆ ಬಹಳ ದೊಡ್ಡ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು. ಈ ಜಾಗದಲ್ಲೆಲ್ಲ 16,000 ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ. ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಡಿಂಗ್ ಮಾಡಬೇಕಾಗ್ತದೆ. ಕೆಲವೆಲ್ಲ 4-ವೇ ಲೈನ್ ರೋಡ್ ಮಾಡಬೇಕಾಗ್ತದೆ. ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ, ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ, ಹೊರಗಡೆ ಹೋಗೋಕ್ಕೆ ಎಲ್ಲ. ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ, ಯಾವುದು ಅಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದ್ರಕ್ಕೆ ನಮ್ಮ KRS ಡ್ಯಾಮ್ ಬಿಡಬಾರ್ದು, ಚಾನಲ್ಗೂ ಬಿಡಬಾರ್ದು, ಇವೆಲ್ಲ ಇದೆ. ಸ್ಯಾನಿಟೇಷನ್ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಮುಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರೇ ಆಗಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ಡ್ ಆಗಿ ಮಾಡಬೇಕು. ಸುಮ್ಮನೆ ಒಂದು ಈ ಗುಡಿಸಲುಗಳ ಥರ ಸಣ್ಣ ಒಂದು ಇದನ್ನು ಮಾಡಿಕೊಂಡು ಶೆಡ್ಗಳು ಹಾಕೊಂಡು ಮಾಡಬಾರ್ದು ಅಂತೇಳಿ. ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ವಿಚಾರ ತಮಗೆಲ್ಲ ಗಮನಕ್ಕಿರಲಿ. ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಂ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದರೆ ಒಂದು ಪ್ರಕೃತಿ, ಒಂದು ನೀರು. ಈಗ ನಮ್ಮ ರೋಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ 1:30 ಗಂಟೆಗೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು. ಇದು ಮತ್ತು ನಮ್ಮ ಪಕ್ಷಿಧಾಮ ಅದೆಲ್ಲ ಒಂದು ಏರಿಯಾ ನಾವು ಒಳಪಟ್ಟಂಗೆ ಅದು ಕೂಡ ಕೆಲವು ಆಕ್ಟಿವಿಟೀಸ್ಗೆ ಸ್ವಲ್ಪ ಬಾರಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಈ 3 ಪಂಚಾಯತಿನೂ ಸೇರಿಸಿ ನಮ್ಮ ಲೋಕಲ್ MLAಸ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಮಾಡಿ ಅದನ್ನು ನಾವು ಅವ್ರಿಗೆ ಒಂದು ಕಂಟ್ರೋಲ್ಡ್ ಪ್ಲಾನಿಂಗ್ ಅಥಾರಿಟಿ ಮಾಡಿ FSR ಗ್ರೋತ್ ಆಗಬಾರ್ದು. ರೋಡ್ಗಳು ಭಾಳ ಮುಖ್ಯ. ಈಗಿಂದಲೇ ನಾವು ಡಿಕ್ಲೇರ್ ಮಾಡಿದ್ರೆ ರೋಡ್ನೆಲ್ಲ ಸ್ವಲ್ಪ ಮುಂದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿ. ಕಮರ್ಷಿಯಲ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿರಬೇಕು, ಪಾರ್ಕಿಂಗ್ ಎಲ್ಲಿರಬೇಕು, ಬೇರೆ ಆಕ್ಟಿವಿಟೀಸ್ ಏನಿರಬೇಕು ಅಂತೇಳಿ ತೀರ್ಮಾನ ಮಾಡಿ. ಅವಾಗ ಎಷ್ಟು ಜಾಗದಲ್ಲಿ ಆಗುತ್ತೆ ಸರ್? ಅಷ್ಟೇ ಈಗ ಏನು ಜಾಗ ಇದೆಯೋ ಆ ಜಾಗ ಫಸ್ಟ್ 200 ಎಕರೆ ಇದೆ. ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಬಿಟ್ಟೆ ನಾವು ತಗೊಳ್ಬೇಕು. ಡ್ಯಾಮ್ಗೆ ಹೊಂದ್ಕೊಂಡಂಗೆ ಏನು ಮಾಡಬೇಕು. ನಾವು ಲಾಸ್ಟ್ ಟೈಮ್ ಕೂಡ ಈ ಡಿಸ್ನಿಲ್ಯಾಂಡ್ ಅದರಲ್ಲಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. DPR ಮಾಡಿಸಿದ್ವಿ, ಸರ್ಕಾರದಲ್ಲಿತ್ತು. ಆಕ್ಚುಲಿ ಅದೇ ರೆಪ್ಲಿಕಾನ ಅಥವಾ ಅದೇ ಬೇರೆ ಇಲ್ಲ. ಇದು ನಮ್ಮ ಏನು ಪರಂಪರೆ ಇದೆ
ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ ಎಲ್ಲ ಉಳಿಸ್ಕೊಂಡು ಕಳೆದ ಬಾರಿಯೂ ಕೂಡ ನೀವು ಇಲ್ಲೇ ಪ್ರೆಸ್ಪೆಕ್ಟ್ ಮಾಡಿ ಹೇಳಿದ್ರಿ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿ, ಅದಕ್ಕೆ ಕೆಲವರು ಏನೇನು ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ. ಅದು ಬದಲಾವಣೆ ಆಗಿದೆಯಾ ಏನು? ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ನಾವು ಇದನ್ನ ಸ್ಟ್ಯಾಚ್ಯೂ ಗಿಚ್ಯೂ ಎಲ್ಲ ಯಾವಾಗ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು ಸರ್? ಈ ಟ್ರೆಂಡ್ ಕರಿತಾ ಇದ್ವಿ. ಅಂದರೆ ಡಿಟೇಲ್ ಎಲ್ಲ ಓಕೆ ಆಗಿದೆ ಅಂತ ಮಾತಾಡಿದ್ರೆ ಎಲ್ಲ ಮಾಡಿದೆ, ಕೆಲವೆಲ್ಲ ಗೈಡ್ಲೈನ್ಸ್ ಇದೆ, ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಹೋಗಬೇಕಾಗುತ್ತೆ. ನಮ್ಮ ಆಫೀಸರ್ಸ್ ಲೆವೆಲ್ ಎಲ್ಲ ತೀರ್ಮಾನ ಆಗಿದೆ. ಬಜೆಟ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದಾರೆ. ಈಗ ಎಷ್ಟು ಪ್ರಾಜೆಕ್ಟ್ ಇದು? ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಸರ್? ಆ ಸುಮ್ಮನೆ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. ಎಷ್ಟು ಮಾಡೋನು ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ನನಗೆ ಎಸ್ಟಿಮೇಟ್ ಕಾಸ್ಟ್ ಎಷ್ಟು? ಹಂಗೆ ಹೇಳಕ್ಕಾಗಲ್ಲ. ನಾವು 2,000 ಕೋಟಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಬಟ್ ಅವ್ನು ಮಾಡೋನು ನನಗೆ ಯಾವ ರೀತಿ ಮಾಡ್ತೀನಿ ಅನ್ನೋದು ಸ್ವಲ್ಪ ನಾವು ಮೇಜರ್ ಬೇಸಿಕ್ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಲಾಸ್ಟ್ ಟೈಮ್ ಹೇಳಿದ್ರಿ ಸಂಘಟನೆ ಬಗ್ಗೆ ರೈತ ಸಂಘಗಳು ಮಾತಾಡ್ತಿದ್ದಾರೆ ಈ ವಿಚಾರ. ಕೆಲವರು ಮಾತಾಡ್ ತಪ್ಪೇನಿಲ್ಲ, ಅವ್ರನ್ನು ಮಾತಾಡ ವಿರೋಧ ಇದೆ, ಬೇಡ ಅನ್ನೋದನ್ನ ವಿಶ್ವಾಸ. ಯಾರು ವಿರೋಧ ಇದೆ? ಒಂದಷ್ಟು ಸಂಘಟನೆಗಳು ಕೂಡ ಅದೊಂದು ಇದು ಮಾಡಿದ್ದಾರೆ. ನೋಡಪ್ಪ, ಇದು ಸರ್ಕಾರ ಗವರ್ಮೆಂಟ್. ಅವ್ರ ಸಜೆಷನ್ಸ್ ಎಲ್ಲ ತಗೊಳ್ತೀವಿ. ಅವ್ರಿಗೆಲ್ಲ ಅಬ್ಜೆಕ್ಷನ್ಸ್ ಏನಾದ್ರು ಇದ್ರೆ ಬೇಕಾದ್ರೆ ಹಾಕ್ಲಿ, ಕೇಳಲಿ. ಅವ್ರ ಸಜೆಷನ್ ಕೇಳ್ತೀವಿ. ಯಾರು ವಿರೋಧ ಏನು ಮಾಡಿಲ್ಲ. ನಮ್ಮನ್ನು ಒಂದು ಮಾತು ಕೇಳಿದ್ದಾರೆ ಅಷ್ಟೇ. ಅವ್ರದ್ದು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ತೀವಿ. ಕಳೆದ ಬಾರಿಯೂ ಕೂಡ ಸರ್ಕಾರನೇ ಇದ್ದಿದ್ದು, ಅವಾಗೂ ಕೂಡ ರೈತರು ವಿರೋಧ ಮಾಡಿದ್ರು ಅಂತ ಅದರ ಅಷ್ಟಕ್ಕೆ ಸ್ವಲ್ಪ ನಿಂತಿದ್ದು. ತದನಂತರ ಗವರ್ಮೆಂಟ್ ಅಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಪದೇ ಪದೇ ಡ್ಯಾಮ್ ನ ಉಳಿಸಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ. ಡ್ಯಾಮ್ ನ ಉಳಿಸಕ್ಕೆ, ಡ್ಯಾಮ್ ಸ್ವಾಭಿಮಾನ ಉಳಿಸಕ್ಕೆ ಇರೋಂತ ಒಂದು ಇದನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಷ್ಟೇ. ಜನರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು, ಖಾಸಗಿ ಉದ್ಯೋಗ ಕೊಡಬೇಕು, ಪ್ರೈವೇಟ್ ಅವರೆಲ್ಲ ಕೂಡ ಇಲ್ಲೆಲ್ಲರೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಸರ್, ನೀವು ಈ ತರ ಹೇಳ್ತೀರಿ ಸರ್, ಆದ್ರೆ ವಿಪಕ್ಷದವರು ಬೇರೆ ಆರೋಪ ಮಾಡ್ತಾರೆ, ದುಡ್ಡು ಹೊಡೆಯಕ್ಕೆ ಈ ತರ ಪ್ಲಾನ್ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರ್ಲಿ, ಅವ್ರು ಮಾಡ್ತಾ ಇರ್ಲಿ. ಗಂಭೀರ ಆರೋಪ ಮಾಡ್ತಾರೆ. ಅವರು ರೂಢಿ ಇದೆಯಲ್ಲ, ಅವ್ರದ ಛಾಯೆ, ಆ ಛಾಯೆನ ನಮ್ಗೆ ಕಾಣ್ತಾ ಇದೆ. ಸರ್, ಮೊನ್ನೆ ವಿಡಿಯೋ ತುಳ್ಕೊಂಡು ತೋರಿಸಿ ಅವ್ರ ಹೇಳಿಕೆಗಳನ್ನ ನೀವು ತೋರಿಸಿದ್ರಿ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಮಾಡಿ ಸಿಡಿ ಬಿಡುಗಡೆ ಮಾಡಿದ್ರು. ಸಿಡಿ ತೋರಿಸೋದ್ರಲ್ಲಿ DK ಶಿವಕುಮಾರ್ ಎಕ್ಸ್ಪರ್ಟ್, ಅದಕ್ಕೆ ನಾನು ಸಿಡಿ ಸಿಗು ಅಂತ ಕರಿತೀನಿ. ಸಿನಿಮಾ ನಾನು ಥಿಯೇಟರ್ ಮಾಡಿದ್ದೆ ಡ್ಯೂರಿಂಗ್ ಟೈಮ್ಸ್. ಮುಂದ್ರಾಜಿ ಚಿತ್ರಮಂದಿರ ಅಂತ ಹೇಳಿ ಇಂದಿರಾ ಗಾಂಧಿ ಹೆಸರು. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಅರ್ಜಿ ಕೊಟ್ಟಿದ್ರು ಅಂತ ಹೇಳಿ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಈಗ ನೀವು ಬೃಂದಾವನ್ ಗಾರ್ಡನ್, ನಮ್ಮ ಮೈಸೂರು ಫ್ಯಾಕ್ಟ್ರಿ, ಆಮೇಲೆ ಈ ಏರಿಯಾನ ಹೊಸ ಪ್ಲಾನಿಂಗ್ ಏರಿಯಾ ಮಾಡ್ತೀವಿ. ಸರ್, ಇವತ್ತಿನ ಸಮಾವೇಶಕ್ಕೆ ಎಸ್ ಟಿ ಸೋಮಶೇಖರ್ ಬರ್ತಾರೆ ಹೇಳಿ. ನಿನ್ನೆ ಇಲ್ಲ ನಿಮ್ಮ ಸಭೆಯಲ್ಲಿ ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಿ. ಅವರು ನಾವು ಕರೆಸಿದ್ದು ಬೇರೆ ವಿಚಾರಕ್ಕೆ. ಇಲ್ಲಿ ಕೆಲವೆಲ್ಲ ಚರ್ಚೆ ಮಾಡಬೇಕು, ಲೋಕವಿಷಯ ಮಾಡಬೇಕು. ಅವ್ರು ನಮ್ಮ ಫ್ರೆಂಡು ಮೀಟಿಂಗ್ ಬಂದಿಲ್ಲ. ಅವರು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರ ಅಂತ ಅವ್ರಿಗೂ ಸ್ವಾಗತ. ಬಿಜೆಪಿ ಅವ್ರು ಕರೆದಿಲ್ಲ. ಗಡುವು ಕೊಟ್ಟಿದ್ದಾರೆ ಸಂಜೆ ಒಳಗೆ ರಾಜೀನಾಮೆ ಕೊಡಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಸರ್. ಪಾದಯಾತ್ರೆ ಮಾಡ್ಬೇಕಾದ್ರೆ ವಿಜೇಂದ್ರ ಅವರು ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡಬೇಕು ಸಿಎಂ ಅಂತ ಹೇಳಿದ್ದಾರೆ. 6 ವಿಜೇಂದ್ರ ಎಲ್ಲರೂ ಕೊಡ್ಲೇಬೇಕು ರಾಜೀನಾಮೆ ಅಂತ ಹೇಳಿ. ಬಹಳ ಸಂತೋಷ ಸರ್. ಮೈಸೂರು ಸಮಾವೇಶದಲ್ಲಿ ಏನಾದರೂ ಬಿಜೆಪಿ ಆಗೋದು ದಾಖಲೆ ಬಿಡುಗಡೆ ಮಾಡ್ತಾರೆ ವಿಶೇಷ. ಈಗ ಯಾಕ್ರಿ ಒಂದೇ ದಿನ ನಿಮ್ಗೂ ಊಟ ಬೇಕಲ್ಲಪ್ಪ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಸರ್, DK ಶಿವಕುಮಾರ್ ಅವರು ನಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ, ನಾನು ಅವ್ರ ತಂದೆ ಬಗ್ಗೆ ಮಾತಾಡಿದ್ರೆ ಸರಿ ಅವ್ರಿಗೆ ತಡ್ಕೊಳ್ತಾರ. ಇನ್ನ ನಾ ರಾಜಕಾರಣ ಶುರು ಮಾಡಿದಾಗ ನಾವು ಹುಟ್ಟಿರ್ಲಿಲ್ಲ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.